ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಾಳೆ ನಡೀತಕ್ಕಂಥ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SE2ಗಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು DSCRT ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಾವುಗಳು ಕೂಡ ಪ್ರಿಪೇರ್ ಮಾಡಿದ್ದೀವಿ, ಅದನ್ನು ಕೂಡ ನಿಮಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡೋಣ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಏಕೆಂದರೆ ಇದೇ ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಪ್ರಶ್ನೆಗಳು ಬರ್ತವೆ. ಹೌದಾ? ಸೊ ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಸೊ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಫಸ್ಟ್ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ನೀವು ಏನು ಮಾಡಬೇಕು, ಆರಿಸಬೇಕಿತ್ತು. ಸಿ ಈಸ್ ಡ್ಯಾಶ್ ಹಾನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಹೋಲ್ ಕ್ಲಾಸ್ ಅಂತ ಇದೆ. ಇಲ್ಲಿ ಯಾವುದೋ ಒಂದು ಕರೆಕ್ಟಾಗಿರ್ತಕ್ಕಂಥದ್ದು ಅಂತಂದರೆ ಸಿ ಈಸ್ ಆ್ಯನ್ ಹಾನೆಸ್ಟ್ ಗರ್ಲ್ ಇನ್ ದ ಹೋಲ್ ಕ್ಲಾಸ್ ಅಂತಕ್ಕಂಥದ್ದಿತ್ತು. ಇಲ್ಲಿ ಆ್ಯನ್ ಮತ್ತು ದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಂತ ಕೇಳಿದ್ದಾರೆ. ಸೆಂಟೆನ್ಸ್ ನೋಡಿ ಏನಿದೆ ಅಂದರೆ, ಕಂಗ್ರ್ಯಾಚುಲೇಷನ್ ಆನ್ ಯುವರ್ ನ್ಯೂ ಜಾಬ್, ದ್ಯಾಟ್ಸ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತ ಇದೆ. ಹಾಗಾದರೆ ಇದು ಏನು ಅಂತ ಕೇಳಿದ್ದಾರೆ. ಸಿಂಪತಿನೋ, ಅಪಾಲಜಿನೋ, ವಿಶಸ್ಸೋ ಅಥವಾ ಗ್ರ್ಯಾಟಿಟ್ಯೂಡೋ? ಇದನ್ನು ವಿಶಸ್ ಅಂತ ಕರಿತೀವಿ, ಬಿಕಾಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ. ದ್ಯಾಟ್ಸ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತಕ್ಕದ್ದನ್ನು ಇತ್ತು. ಇನ್ನು ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸಸ್ ಆಫ್ ದ ವರ್ಡ್ ರೆಗ್ಯುಲರ್. ಈ ರೆಗ್ಯುಲರ್ ಅಂತಕ್ಕಂಥಕ್ಕೆ ಪ್ರಿಫಿಕ್ಸಸ್ಸನ್ನು ಯಾವುದು ಆ್ಯಡ್ ಮಾಡಬಹುದು ಅಂತ ಕೇಳಿದರೆ ಆಪ್ಷನ್ ಡಿ ಇರ್ ಅಂತಕ್ಕಂಥದ್ದು. ಅದನ್ನೇ ನಾವೇನು ಮಾಡ್ತೀವಪ್ಪ ಅಂದ್ರೆ ರೆಗ್ಯುಲರ್ದು ಏನಾಗ್ತದೆ, ಇರ್ರೆಗ್ಯುಲರ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ. ಇನ್ನು ಡೂ ಆಸ್ ಡೈರೆಕ್ಟೆಡಲ್ಲಿ ಟೋಟಲಿ 4 ಕ್ವಶನ್ಸ್ ಇದ್ದಾವೆ, ಪ್ರತಿಯೊಂದಕ್ಕೆ 1 ಅಂಕ. ಸೊ ನೋಡಿ, ರಾಮನ್ ವಾಸ್ ಅ ಕೈಂಡ್ ಮ್ಯಾನ್ ಅಂತ ಇದೆ. ಇಲ್ಲಿ ಕೈಂಡ್ ಅಂತಕ್ಕಂಥ ಪದ ಏನು ಸೂಚಿಸ್ತದೆ ಅಂತ ಕೇಳಿದ್ದಾರೆ, ಅದು ಅಡ್ಜೆಕ್ಟಿವ್. ಅಂದರೆ ಕೈಂಡ್ ಅಂತಕ್ಕಂಥದ್ದು ಬಹಳ ಮುಗ್ಧ, ಪ್ರಾಮಾಣಿಕ ರಾಮನನ ಗುಣ. ಈ ರಾಮನನ ವಿಶೇಷತೆಯನ್ನು ಏನು ಮಾಡೋದಪ್ಪ ಅಂದರೆ ತಿಳಿಸೋದು. ಸೊ ಕೈಂಡ್ ಈಸ್ ದ ಅಡ್ಜೆಕ್ಟಿವ್. ಇನ್ನು ವಿಚ್ ಒನ್ ಆಫ್ ದ 2 ಸಿಲಾಬಲ್ ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಶಬ್ದ ಕೊಟ್ಟಿದ್ರು, ಮ್ಯಾನೇಜರ್ ಕೊಟ್ಟಿದ್ದಾರೆ, ಟೆಲಿವಿಷನ್ ಅದ, ಕಿಲೋ ಅದ, ಮಿಲ್ಕ್ ಅದ. ಯಾವುದಪ್ಪ ಅಂತಂದ್ರೆ 2 ಸಿಲಾಬಲ್ ವರ್ಡ್ ಕಿಲೋ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಇತ್ತು. ಶಿ ಬಾಕ್ಡ್ ದ ಕೇಕ್ ಅಂತಿದೆ. ಬೇಕ್ಡ್ ದ ಕೇಕು ಏನಾಗ್ತದಪ್ಪ ಅಂದ್ರೆ ಕೇಕ್ ವಾಸ್ ಬೇಕ್ಡ್ ಬೈ ಹರ್ ಅಂತಕ್ಕದ್ದನ್ನು ಆಗ್ತದೆ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಅಪ್ರೋಪ್ರಿಯೇಟ್ ಟು ಟೆನ್ಸ್ ಫಾರ್ಮ್ ತುಂಬಬೇಕು. ದ ಸ್ಟೂಡೆಂಟ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತದ. ಈಸ್ ಅಥವಾ ಆರ್ ಅದ, ಸ್ಟೂಡೆಂಟ್ ಅಂತದ, ಸಿಂಗ್ಯುಲರ್ ಅದ. ಸೊ ನಾವು ಏನು ಹಚ್ತೀವಿ, ಈಸ್ ಅಂತ ಹಚ್ತೀವಿ. ದ ಸ್ಟೂಡೆಂಟ್ ಈಸ್ ರೀಡಿಂಗ್ ದ ಬುಕ್ಸ್ ಅಂತಕ್ಕದ್ದನ್ನು ಇತ್ತು. ಇನ್ನು ನೆಕ್ಸ್ಟ್ 1 ಮಾರ್ಕರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಎರರ್ ಇದೆ ನೋಡಿ. ದ ನ್ಯೂಸ್ ಆರ್ ವೆರಿ ಗುಡ್ ಅಂತ ಇದೆ. ಆರ್ ಅಂತಕ್ಕಂಥದ್ದಿತ್ತು, ಅದೇನಾಗಬೇಕಾಗಿತ್ತು, ಈಸ್ ಅಂತ ಬರಬೇಕು. ದ ನ್ಯೂಸ್ ಈಸ್ ವೆರಿ ಗುಡ್ ಇದೇನಾಗಿತ್ತು, ಎರರನ್ನು ಗುರುತಿಸಿ ನೀವು ಬರಲಿಕ್ಕೆ ನಿಮಗೆ ಅಂಕಗಳನ್ನು 1 ಮಾರ್ಕ್ ಪ್ರಶ್ನೆ ಇದರಲ್ಲಿ ಇತ್ತು. ಇನ್ನು 2 ಅಂಕದ ಪ್ರಶ್ನೆ ಹೋಗೋಣ. ವಾಟ್ ಐ ಮೇಡ್ ದ ಹೌಸ್ ವೈಫ್ ಟು ಡಿಲೇ ಇನ್ ಗಿವಿಂಗ್ ಆರ್ಮ್ಸ್ ಟು ಕೌಶಿಕ ಅಂತ ಇದೆ. ಸೊ 2 ಪ್ರಶ್ನೆ, ಪ್ರತಿಯೊಂದಕ್ಕೆ 1 ಅಂಕ ಇದ್ದಾವೆ. ಸೊ ದ ಆನ್ಸರ್ ಈಸ್ ಹೌಸ್ ವೈಫ್ ವಾಸ್ ಅಟೆಂಡಿಂಗ್ ಟು ಹರ್ ಹಸ್ಬೆಂಡ್ ಹೂ ಹ್ಯಾಡ್ ಜಸ್ಟ್ ಕಮ್ ಹೋಮ್ ಅಂತಕ್ಕಂಥದ್ದು ಇತ್ತು. ಸೆಕೆಂಡ್ ಒನ್, ನೇಮ್ ದ ಅನಿಮಲ್ಸ್ ದಟ್ ಜಾಯಿಂಡ್ ದ ರೇಸ್ ಇನ್ ದಿ ಲೆಸನ್ ಅರ್ಥಕ್ವೇಕ್. ಅಲ್ಲಿ ಹೇರ್ಸ್, ಡೀರ್, ಬೋರ್, ಎಂಟೋಲೋಪ್, ಬುಫೆಲೋ, ಗ್ಯಾಜಲೋ, ರೆನೋಸರಸ್, ಎಲಿಫೆಂಟ್ ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಅರ್ಥಕ್ವೇಕ್ದಲ್ಲಿರ್ತಕ್ಕಂಥ ಆ್ಯನಿಮಲ್ಸ್. 10th ಕ್ವಶನ್, ನೇಮ್ ಅಟ್ ಲೀಸ್ಟ್ 2 ಪೊಸಿಷನ್ ದಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಲ್ಡ್ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್. ಸೊ ಅವ್ರು ಏನಾಗಿದ್ರು ಅಂದರೆ ದ ಮಿನಿಸ್ಟರ್ ಆಫ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ ಉತ್ತರ ಪ್ರದೇಶ, ಆ್ಯಸ್ ಅ ರೈಲ್ವೆ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಕೂಡ ಏನಾಗಿದ್ರಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗಿದ್ದರು. ಅವ್ರ ಕ್ವಶನ್ ಇತ್ತು, ಹೂ ಫೈರ್ಡ್ ವೆಲೆಂಟನಾಸ್ ಇಮ್ಯಾಜಿನೇಷನ್ ಆಫ್ ಸೈಲಿಂಗ್ ಆನ್ ಅ ಮ್ಯಾಜಿಕ್ ಕಾರ್ಪೆಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯೂರಿ ಗ್ಯಾಗ್ರಿನ್ಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ ಹರ್ ಇಮ್ಯಾಜಿನೇಷನ್ ಆಫ್ ಸೈಲಿಂಗ್ ಆನ್ ಮ್ಯಾಜಿಕ್ ಕಾರ್ಪೆಟ್ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕರಲ್ಲಿ ಕೇಳಿದರು, ಹೌ ಡು ಶಾಂತಿನಿಕೇತನ ಬಾಯ್ಸ್ ಸ್ಪೆಂಡ್ ದೇರ್ ಟೈಮ್ ಎಟ್ ನೈಟ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಎಟ್ ನೈಟ್ ಸ್ಟೂಡೆಂಟ್ಸ್ told fairy tales, short dramas are recited. They also sang Gurudeva's song. By 9 o'clock all are glad to retire to rest ಅಂತ ಇತ್ತು. 12th ಕ್ವಶನ್ಸ್ಗೆ ಬರ್ತೀನಿ. ಸಿ ವಿ ರಾಮನ್ ಶೂಡ್ ಅ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಫ್ರಮ್ ಹೀಸ್ ಅರ್ಲಿ ಡೇಸ್, ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ. ಎಸ್, ಇದ್ರ ಉತ್ತರ ಏನಾಗಬೇಕು ಅಂದ್ರೆ, ಈವನ್ ಆಸ್ ಅ ಬಾಯ್ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋ. ಡ್ಯೂರಿಂಗ್ ಹೀಸ್ ಸ್ಕೂಲ್ ಡೇಸ್ ಹಿ ಬೋರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್ ಅಂತಕ್ಕದ್ದನ್ನು ಆನ್ಸರಲ್ಲಿ ಇರಬೇಕು. ಇನ್ನು 13ನೇ ಪ್ರಶ್ನೆಗೆ ಬರೋಣ. ಸೊ 13ನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಎಸ್, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನಿಸ್ಟ್ ಪ್ರಿನ್ಸ್ ಸಿದ್ಧಾರ್ಥ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರೀಬೇಕಂದ್ರೆ, ದೇವದತ್ತ ಕಂಪ್ಲೇಂಡ್ ಅಗೇನಿಸ್ಟ್ ಪ್ರಿನ್ಸ್ ಸಿದ್ಧಾರ್ಥ ದ್ಯಾಟ್ ಹಿ ಹ್ಯಾಡ್ ಶೂಟ್ ದ ಸ್ವ್ಯಾನ್ ಬಟ್ ಸಿದ್ಧಾರ್ಥ ಹ್ಯಾಡ್ ಟೇಕನ್ ಇಟ್. ಇನ್ನು ಬರ್ಬಂಕ್ ಸೇವ್ಡ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ ಹೀಸ್ ಎಕ್ಸ್ಪೆರಿಮೆಂಟ್ಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಲೂಥರ್ ಬರ್ಬಂಕ್ ವಾಸ್ ಏಬಲ್ ಟು ಗ್ರೋ 526 ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಪಲ್ಸ್
on the tree. It was possible for him not only to save space but also to speed up his experiments ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಏನಾಗ್ತದಪ್ಪ ಅಂದ್ರೆ ಅಕ್ಯುರೇಟ್ ಆಗಿ ಆಗ್ತದೆ. ಇನ್ನು ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್ ಇನ್ ದ ಪೋಯಮ್ ಫಾರ್ ಅ ಗಿವ್ ಇಯರ್ ಓಲ್ಡ್. ಇಲ್ಲಿ ಆನ್ಸರ್ ಏನಿತ್ತಂದ್ರೆ ಮದರ್ ಸೇಸ್ ದ ಚೈಲ್ಡ್ ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲಿವ್ ಸೈಲ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ರಾಲ್ ಆನ್ ದ floor and might get crushed under one's foot. She asked him to carry the sail outside carefully and leave it on a daffodil to eat ಅಂತಕ್ಕಂಥದ್ದು ಆನ್ಸರ್. ಇನ್ನು ವಾಟ್ ಈಸ್ ಸ್ವೀಟರ್ ದೆನ್ ದ ಸ್ಯಾಂಡ್ಸ್ ಅಟ್ ಮೂನ್ಲೈಟ್ ಕೇಳಿದ್ರು. ದ ಕಿಸ್ ಆಫ್ ದ ಸ್ಪ್ರೇ ಆ್ಯಂಡ್ ದ ಡಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀ. ಇನ್ನು 2 ಮಾರ್ಕರ್ ಕ್ವಶನಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸರ್ಕಮ್ಸ್ಟನ್ಸ್ ಅಂಡರ್ ವಿಚ್ ಆಲಿವರ್ ಟ್ವಿಸ್ಟ್ ವಾಸ್ ಬಾರ್ನ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಆಲಿವರ್ ವಾಸ್ ಬಾರ್ನ್ ಇನ್ ದ ಪುವರ್ ಹೌಸ್ ಆಫ್ ಅ ಲಿಟಲ್ ಟೌನ್ ಇನ್ ಅ ಕೋಲ್ಡ್ ಡಾರ್ಕ್ ನೈಟ್ ಇನ್ ದಿ ವಿಂಟರ್. His mother had been found laying in the street at the time of his birth. Nobody knew who she was. The birth was attended by a doctor who was hastily called for the purpose and an old purple woman who was experienced it such a matters. Oliver's mother died as soon as he was born, leaving him an orphan ಅಂತ ಬರೆದ್ರೆ ಸಾಕು. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು, ಎಕ್ಸ್ಪ್ಲೇನ್ ಹೌ ಅ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಸಾಯಿ ಎಂಜಾಯ್ಡ್ ಈಚ್ ಅದರ್ಸ್ ಕಂಪನಿ ಅಂತ ಕೇಳಿದ್ದಾರೆ. ಅಲ್ಲೇನು ಆನ್ಸರ್ ಇತ್ತಪ್ಪ ಅಂತಂದ್ರೆ Sai and her grandfather shared a special bond. They spent a lot of time together playing, storytelling and visiting the library. Grandfather encouraged Sai's imagination and creativity. He was patient and supportive, making their time together joyful and meaningful. Briefly describe how a war spoils everything ಅಂತ ಕೇಳಿದ್ದಾರೆ. People living in different parts of earth have isolated themselves on the basis of color, race, creed, language and country. Though they are all human beings, basically they wage war against one another in the name of race, religion and other factors. Each country wants to establish supremacy over the others ಅಂತ ಬರೆದ್ರೆ ಸಾಕು. As the result there is a mass destruction with the use of modern weaponry. Lakhs of people are killed, their homes, fertile lands are reduced to ashes. If we recall the devastating effects of the Second World War, we can realize that war brings a lot of misery on the people. Describe the boy's action towards the old woman in the poem Somebody's Mother ಅಂತ ಪ್ರಶ್ನೆ ಇತ್ತು. ಇಲ್ಲಿ the poor old lady was scared that she would be trampled under the horse's feet or the carriage wheels. A group of boys comes very cheerful and lively. One of the boys ran to her. He showed kindness and compassion by helping the old woman to cross the street when nobody cared to do so. He thought that somebody would help his mother when he grew old ಅಂತ ಬರೆದ್ರೆ ಸಾಕು. ಇನ್ನು ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿದ್ದಾರೆ. ಪಿಕ್ ಅಪ್ ದ ಸ್ಟಿಕ್ ಹಿ ಸೇಡ್ ಅಂತ ಇದೆ. ಸೊ ಹೂ ಗೇವ್ ದ ಕಮಾಂಡ್? ಬ್ಲ್ಯಾಕ್ ಬಾಯ್. ಹೂ ವಾಸ್ ಇಟ್ ಸೇಡ್ ಟು? ವೈಟ್ ಬಾಯ್. ವಾಟ್ ವಾಸ್ ದ ರೆಸ್ಪಾನ್ಸ್? ದ ವೈಟ್ ಬಾಯ್ ಓಬೇಡ್ ಲೈಕ್ ಅ ಲಿಟಲ್ ಸೋಲ್ಜರ್. ಅಥವಾ ಇನ್ನೊಂದು ಕೇಳಿದ್ರು, ಐ ವಾಂಟ್ ನ್ಯೂ ಕ್ಲಾತ್ಸ್ ಅಂತಿದೆ. ಹೂ ಈಸ್ ದ ಸ್ಪೀಕರ್? ಎಂಪೆರರ್. ಹೂ ವಾಸ್ ಇಟ್ ಸೇಡ್ ಟು? ಚೀಪ್ ಅಡ್ವೈಸರ್. ವೈ ಡಸ್ ದ ಸ್ಪೀಕರ್ ವಾಂಟ್ ಟು ನ್ಯೂ ಸೆಟ್ ಆಫ್ ಕ್ಲಾತ್ಸ್ ಇತ್ತು. ಹಿ ವಾಸ್ ಫಾಂಡ್ ಆಫ್ ವೇರಿಂಗ್ ಅ ನ್ಯೂ ಕ್ಲಾತ್ಸ್ ಅಂತ ಬರೆದ್ರೆ ಸಾಕು. ಇನ್ನೊಂದು ಕೇಳಿದ್ದಾರೆ ನೋಡಿ, ಲೆಟ್ ಅಸ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್ ಅಂತ ಇದೆ. ವಾಟ್ ಡಸ್ ಫಸ್ಟ್ ಇಯರ್ಸ್ ರೆಫರ್ಸ್ ಟು? ಫಸ್ಟ್ ಇಯರ್ ರೆಫರ್ಸ್ ಟು ದ early years or boyhood of the poet. How does the poet want to spend his first years? Poet wants to spend his first years in books or work or healthy play. And now if you will set us to our task. ಇದು ಕೂಡ ಇತ್ತು. ಇದು ಹೂ ಅಲಾಟ್ಸ್ ಟಾಸ್ಕ್ ಟು ದ ಮಷಿನ್ಸ್ ಇದೆ. ಹ್ಯೂಮನ್ ಬೀಯಿಂಗ್ ವಿಲ್ ಸೆಟ್ ದ ಟಾಸ್ಕ್. ಹೌ ಮೆನಿ ಹವರ್ಸ್ ಇನ್ 4 and 20 hours ಕೇಳಿದ್ರು. 4 and 20 hours ಮೇಕ್ 24 hours ಅಂತ ಇತ್ತು. 3 ಮಾರ್ಕ್ಗೆ ಪ್ರೊಫೈಲ್ ಬರೀಬೇಕು. ಇದನ್ನೇ ಲೂಥರ್ ಬರ್ಬಂಕ್ ಬಗ್ಗೆ ಇದೆ. ನಾಳೆ ಇದು ಕೂಡ ಬಂದರೆ ಬರ್ತದೆ, ಹೇಳಿಕ್ಕೆ ಬರೋದಿಲ್ಲ. ಅದನ್ನು ಫುಲ್ ಒಂದು ಪ್ಯಾರಾಗ್ರಾಫಲ್ಲಿ ಬರೀರಿ. ಲೂಥರ್ ಬರ್ಬಂಕ್ ವಾಸ್ ಬಾರ್ನ್ ಆನ್ March 7, 1849 in Lancaster, United States. His father was Hans and his mother was Margaret Luther. He was a pioneer in agricultural science and made significant contributions to the field. Burbank is best known for developing more than 800 strains and varieties of plants which greatly improved agricultural productivity and diversity. ಓಕೆನಾ? ಇನ್ನು ಈ ಚಿತ್ರವನ್ನು ವರ್ಣನೆ ಮಾಡಬೇಕಾಗಿತ್ತು. ನೋಡಿ ಇಲ್ಲೆಲ್ಲ ಯಾವ ಥರ ಬರೀಬೇಕು. ದಿಸ್ ಈಸ್ ಅ ವಿಲೇಜ್ ಸೀನ್ ಅದ. ಅ ಮ್ಯಾನ್ ಈಸ್ ಕ್ಯಾರಿಂಗ್ ಅ ವಾಟರ್ ಪಾಟ್ಸ್ ಇನ್ ಅ ಸ್ಟಿಕ್ ಆನ್ ಅ ಸ್ಟಿಕ್ ಅದ. ಅ ವುಮನ್ ಈಸ್ ಕುಕಿಂಗ್ ಫುಡ್ ಆನ್ ಅ ಫೈರ್. ಅ ಬಾಯ್ ಈಸ್ ಹೆಲ್ಪಿಂಗ್ ಹರ್ ನಿಯರ್ ದ ಸ್ಟೋವ್. ದೇರ್ ಆರ್ ಹೌಸಸ್, ಟ್ರೀಸ್ ಆ್ಯಂಡ್
ಕೌ ಇನ್ ದಿ ಬ್ಯಾಕ್ಗ್ರೌಂಡ್ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯ ಕೇಳಿದರೆ ಬ್ಯೂಟಿ ಬಗ್ಗೆ ಇದೆ, ಅದೇ ಬರೋದು. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕ್ರಾನ್ ಗೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹರ್ಬ್ಸ್. I stopped in the air, I stopped to match the man's strike at the trunk, or a tree grown strong through many centuries. His a quick axe sharp and glittering, struck deep, and yellow chips went spinning in the air ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜಲ್ಲಿ ಇರ್ತಕ್ಕಂಥವುಗಳಿಗೆ 2 ಆನ್ಸರ್ ಬರೀಬೇಕು. ಆಲ್ರೆಡಿ ಅದನ್ನು ಬರಿತೀರಿ. ಇನ್ನು ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅಂತ ಇದೆ ನೋಡಿ, ಇದು ಇಂಪಾರ್ಟೆಂಟ್, ನೀವು ಇದನ್ನು ಬೈಪಾಟ್ ಮಾಡಲೇಬೇಕು. ಸೊ ನಾನು ಎಲ್ಲವನ್ನು ಕೊಟ್ಟಿದ್ದೀನಿ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಬಗ್ಗೆ. Okay, they are very important for in our life earth. They give us fresh air to breathe. Tree absorbs carbon dioxide and release oxygen. They keep the environment clean and cool. Trees provide us fruits, vegetables and medicines. They give wood for houses and fortune. Birds and animals lives on trees for shelter. Trees prevent soil erosion and floods. They bring rainfall and maintain the water cycle. Trees give shade and reduce heat in summer. They make our surroundings beautiful and green. Trees help us to control pollution. Many people depend on trees for their livelihood. Without trees, life on earth is impossible. So we must plant and protect more trees. ಇನ್ನು ಯೂಸ್ ಆಫ್ ಮೊಬೈಲ್ಸ್ ಇತ್ತು ಅಥವಾ ವಾಯ್ಸ್ ಸ್ಕೂಲ್ ಇದೆ, ಅದನ್ನು ಕೂಡ ನೀವು ಬರಿಬೋದು. ಒಂದು ಲಾಸ್ಟ್ ಲೆಟ್ರ್ ಕೇಳಿದ್ದಾರೆ. ಸೊ ಏನಿದೆಪ್ಪ ಅಂದರೆ ರೈಟ್ ಅ ಲೆಟರ್ ಟು, ಇದು ಕ್ಲಾಸ್ ಟೀಚರ್ಗಿದೆ. ಸೊ ಇದನ್ನೇ ಕೇಳ್ತಾರೆ, ಲೀವ್ ಲೆಟರ್ ಅಂತ ಕೇಳಿದ್ದು. ಫಸ್ಟ್ ನಿಮ್ಮದು ಅಲ್ಲಿ ಕೊಟ್ಟಿರ್ತಾರೆ ಸುನೀಲಾ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ KG ಹಳ್ಳಿ ರಾಯಚೂರು ಇದೆ. ಯಾರಿಗೆ ಬರಬೇಕು? ಟು ದ ಕ್ಲಾಸ್ ಟೀಚರ್ 8th ಸ್ಟ್ಯಾಂಡರ್ಡ್ KG ಹಳ್ಳಿ ರಾಯಚೂರು. ರೆಸ್ಪೆಕ್ಟೆಡ್ ಸರ್, ರಿಗಾರ್ಡಿಂಗ್ ಲೀವ್ ಸ್ಯಾಂಕ್ಷನ್ ಇಲ್ಲಿ ಬರೀರಿ. ಐ ವಿಲ್ ನಾಟ್ ಬಿ ಏಬಲ್ ಟು ಅಟೆಂಡ್ ಸ್ಕೂಲ್ ಟುಡೇ ಆ್ಯಸ್ ಐ ಫೆಲ್ ಡೌನ್ ಎಸ್ಟರ್ಡೇ ಪ್ಲೇಯಿಂಗ್ ಇನ್ ದ ಪಾರ್ಕ್. ಕೈಂಡ್ಲಿ ಗ್ರ್ಯಾಂಟ್ ಮೀ 1 day's ಲೀವ್. ಐ ವಿಲ್ ಕಂಪ್ಲೀಟ್ ಮೈ ಸ್ಕೂಲ್ ವರ್ಕ್ ದಟ್ ಐ ಹ್ಯಾವ್ ಮಿಸ್ಡ್ ಎಸ್ಟರ್ಡೇ. ಥ್ಯಾಂಕಿಂಗ್ ಯು, ಯುವರ್ಸ್ ಒಬಿಡೆಂಟ್ಲಿ ಸುನೀಲಾ ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಪತ್ರ ಬರೀತಕ್ಕಂಥದ್ದಿತ್ತು. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಒಂದಿಗೆ ಸಿಗ್ತೀನಿ. ಬಾಯ್.